ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಅಂತರ ಕಾಲೇಜು ಸಂಸ್ಕೃತಿ ಪುನಶ್ಚೇತನ ಎಂಬ ಸ್ಪರ್ಧಾ ಶಿಬಿರವನ್ನು ಏರ್ಪಡಿಸ್ತಾ ಇದೆ. ಈ ವಿವರ ಏನಪ್ಪ ಅಂತಂದರೆ, ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಒಳಗೊಳ್ಳುವ ರೀತಿಯಲ್ಲಿ ಈ ಸ್ಪರ್ಧೆಯನ್ನು ಏರ್ಪಡಿಸ್ತೀವಿ. ಸ್ಪರ್ಧೆ 3 ಭಾಗದಲ್ಲಿ ನಡೀತದೆ. ಒಂದು ಪ್ರಬಂಧ ಸ್ಪರ್ಧೆ, ಎರಡನೇದು ಓದು ವ್ಯಾಖ್ಯಾನ ಸ್ಪರ್ಧೆ, 3 ವೈಚಾರಿಕ ಭಾಷಣ ಸ್ಪರ್ಧೆ. ಒಟ್ಟು ಒಂದೊಂದು ಭಾಗದಲ್ಲಿಯೂ ಕೂಡ 15 ಬಹುಮಾನಗಳನ್ನು ಕಾಯ್ದಿರಿಸಿದ್ದೇವೆ. ಒಂದೊಂದು ಬಹುಮಾನ ಪ್ರಬಂಧಕ್ಕೆ 2,000, ಓದು ವ್ಯಾಖ್ಯಾನಕ್ಕೆ 1,000 ಮತ್ತು ಭಾಷಣಕ್ಕೆ 1,000. ಒಟ್ಟು 15 ಪ್ರಬಂಧಗಳನ್ನ ಆಯ್ಕೆ ಮಾಡ್ತೀವಿ, 15 ಸ್ಪರ್ಧೆಗಳನ್ನ ಆಯ್ಕೆ ಮಾಡ್ತೀವಿ. ಸೊ ಇವ್ರನ್ನೆಲ್ಲವನ್ನು ಆಹ್ವಾನ ಮಾಡಿ ನಾವು ಒಂದು ಕಾಲೇಜಿನಲ್ಲಿ ಕೊನೆ ದಿನ 2 ದಿನದ ಶಿಬಿರ ಮಾಡ್ತೀವಿ. ಅಲ್ಲಿ ಇವರಿಗೆ ಕಾರ್ಯಕ್ರಮವನ್ನು ರೂಪಿಸಿ ಅಲ್ಲಿ ಇವರು ಪ್ರೆಸೆಂಟ್ ಮಾಡಬೇಕು. ಪ್ರಬಂಧ ಆದರೆ ಮುಂಚೆನೇ ಬರೆದು ಪ್ರಬಂಧಗಳನ್ನು ಕಳಿಸ್ಕೊಡ್ತಾರೆ, ನಮ್ಮ ಕಮಿಟಿಯವರು ಅದನ್ನು ಆಯ್ಕೆ ಮಾಡ್ತಾರೆ. ಆದರೆ ಈ ಓದು ವ್ಯಾಖ್ಯಾನ ಮತ್ತು ಭಾಷಣವನ್ನು ಆ ಕಾಲೇಜಿನಲ್ಲೇ ಮಾಡ್ತೀವಿ. ಬೇರೆ ಬೇರೆ ಪ್ಯಾರಲಲ್ ಗೋಷ್ಠಿಗಳಲ್ಲಿ ಅದು ನಡೀತದೆ, ತೀರ್ಪುಗಾರರು ಇರ್ತಾರೆ. ಸೊ ಈ ಕಾರ್ಯಕ್ರಮ ಆದ ಮೇಲೆ ಸಂಜೆ ಹೊತ್ತು ಎಲ್ಲ ಭಾಗಿಗಳಿಗೆ ಪ್ರಮಾಣ ಪತ್ರ ಮತ್ತು ವಿಜೇತರಿಗೆ ಬಹುಮಾನವನ್ನು ನಾವು ಕೊಡ್ತೇವೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗಾಗಿಯೇ ರೂಪಿಸಿರ್ತಕ್ಕಂಥ ಕಾರ್ಯಕ್ರಮ. ವಿದ್ಯಾರ್ಥಿಗಳು ಈ ಪ್ರಯೋಜನ ಪಡೆಯಬೇಕು ಅಂತೇಳಿ ನಾನು ಕೋರ್ಕೊತೀನಿ. ಬೆಂಗಳೂರು ನಗರದಲ್ಲಿರುವ ಕಾಲೇಜುಗಳಿಗೆ ಈ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಇದರಲ್ಲಿ ನಾವು ಆರಂಭದಲ್ಲಿ ಜೂನ್ 30ನೇ ತಾರೀಕು ಕೊನೆಯ ದಿನಾಂಕ ಅಂತೇಳಿ ನಿಗದಿ ಮಾಡಿದ್ವಿ. ಆಸಕ್ತರು ಇಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳಿದ ಮೇರೆಗೆ ಇದನ್ನು ನಾವು ಜುಲೈ 20ರವರೆಗೆ ವಿಸ್ತರಿಸಿದ್ದೀವಿ. ಹಾಗಾಗಿ ಬೆಂಗಳೂರು ನಗರದಲ್ಲಿರುವ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬೇಕು ಅಂತ ಹೇಳಿ ನಾನು ಅವರಿಗೆಲ್ಲ ವಿನಂತಿ ಮಾಡಿಕೊಳ್ತೇನೆ.